ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಂಟಿ ಮತ್ತು ಹರಿ ಜಗಳ ಮಾಡ್ಕೊಂಡು ಹೊಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಆಗ ಚಂದನ ಬಂದು ನೀವಿಬ್ಬರು ಸ್ವಲ್ಪ ನಿಲ್ಲಿಸ್ತೀರಾ ಪ್ಲೀಸ್ ಅಂತ ಕೂಗ್ತಾಳೆ. ಆಗ ಇಬ್ಬರು ಸುಮ್ಮನಾಗ್ತಾರೆ. ಈಗ ತಾನೇ ಚೆನ್ನಾಗಿದ್ರಲ್ಲ, ಏನಾಯಿತು ನಿಮ್ಮಿಬ್ಬರಿಗೂ ಅಂತಾಳೆ ಚಂದನ. ಏನ್ರೋ ಯಾವಾಗಲೂ ಏನಾದರೂ ಒಂದು ಮಾಡ್ಕೋತಾನೆ ಇರ್ತಿರಲ್ಲೋ, ಏನರೋ ರೋಗ ನಿಮಗೆ ಅಂತಾನೆ ಮುತ್ತು. ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೆ ಅಣ್ಣ, ಇವನೇ ಬಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ ಅಂತ ಓಕೆ ಅಂದೆ, ಒಳ್ಳೆ ನೇಮ್ ಹಾಕ್ತೀನಿ ಅಂತ ಕ್ವಾಟ್ಲೆ ಕಂಟಿ ಅಂತ ಹಾಕಿದ್ದಾನಣ್ಣ ಅಂತಾನೆ ಕಂಟಿ. ಅದೇ ಟ್ರೆಂಡು, ಅದು ಹಾಕಿದ್ರೇ ಜನ ಇಷ್ಟಪಡೋದು ಅಂತಾನೆ ಹರಿ. ಹಾಗಿದ್ರೆ ನಿನ್ನ 420 ಹರಿ ಅಂತ ಹಾಕು ಅಂತಾನೆ ಕಂಟಿ. ಏಯ್, ನಿನ್ಗೆ ಒಳ್ಳೇದು ಮಾಡೋಕೆ ಬಂದೆ ನೋಡು, ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು ಅಂತಾನೆ ಹರಿ. ಇದೆ ತಂದ್ಕೊಡ್ಲಾ ಅಂತಾನೆ ಕಂಟಿ. ಇದು ಇವಾಗಲೇ ಸೋಷಿಯಲ್ ಮೀಡಿಯಾ ಅಕೌಂಟ್ ಡಿಲೀಟ್ ಮಾಡ್ತೀನಿ ಅಣ್ಣ, ನಿಮ್ಮ ಮುಂದೆನೇ ಡಿಲೀಟ್ ಮಾಡ್ತೀನಿ ಅಂತಾನೆ ಹರಿ. ಮಾಡ್ಕೊ ಅಂತಾನೆ ಕಂಟಿ. ನಾಚಿಕೆ ಆಗಲ್ವಾ ನಿಮಗೆ? ಮೈ ನಿಮ್ಮಿಬ್ಬರಿಗಿಂತ ಚಿಕ್ಕವನು, ಅವನ್ನ ನೋಡಿ ಕಲೀರಿ. ಅವನೇನಾದರೂ ನಿಮ್ಮ ಥರ ಆಡ್ತಾನ? ಒಂದು ಚಿಕ್ಕ ವಿಷಯಕ್ಕೆ ಈ ಥರ ಜಗಳ ಆಡ್ತೀರಲ್ಲ, ಯಾವಾಗ ಬುದ್ಧಿ ಬರುತ್ತೆ ನಿಮಗೆ ಅಂತಾಳೆ ಚಂದನ. ಬುದ್ಧಿ ಬರೋ ಮುಖನೇ ನಮ್ಮ ಅವರದ್ದು. ಏಯ್, ನನ್ನ ಮಕ್ಕಳೇನ್ರೋ ನೀವು, ಒಟ್ಟಿಗೆ ಜಟ್ಟಿ ಕಾಳಗ ಮಾಡ್ತೀರಾ? ನಮ್ಮ ಕಾಲದಲ್ಲಿ ಅಣ್ಣ ತಮ್ಮ ಅಂದರೆ ಹೇಗಿರ್ತಿದ್ರು ಗೊತ್ತೇನೋ ಅಂತಾರೆ ನಟರಾಜ. ದಶರಥನ ವಂಶ ಇವಂದು, ದೊಣ್ಣೆ ತಗೊಂಡು ಅಣ್ಣನ ತಲೆಗೆ ಹೊಡೆದಿರೋದು ನಾವ್ಯಾರೂ ನೋಡಿಲ್ಲ ಅಂದ್ಕೊಂಡಿದ್ಯಾ ಅಂತಾನೆ ಹರಿ. ನಿಮಗೆ ಬುದ್ಧಿ ಹೇಳ್ತೀನಲ್ಲ, ನಾನು ನನ್ನ ತಲೆ ಹೊಡ್ಕೋಬೇಕು ಅಂತಾರೆ ನಟರಾಜ. ಫಸ್ಟ್ ಅದನ್ನು ಮಾಡು ಅಂತಾನೆ ಹರಿ. ಏನ್ರೋ ಇಬ್ಬರು ಸುಮ್ಮನೆ ನಿಂತಿದ್ದೀರಾ, ಇನ್ನೊಂದು ಸಲ ಜಗಳ ಮಾಡಲ್ಲ ಅಂತ ಸಾರಿ ಕೇಳಿ ಅಂತಾನೆ ಮುತ್ತು. ಬೇಡ ಅಣ್ಣ, ಮತ್ತೆ ಜಗಳ ಶುರು ಮಾಡ್ತಾರೆ ಅಂತಾಳೆ ಚಂದನ. ನಿಮ್ಮ ಮರ್ಯಾದೆನ ನೀವೇ ಕಳ್ಕೊತಿದ್ದೀರಾ, ಥೂ ನಿಮ್ಮಂತ ಅಂತ ಮುತ್ತು ಹೋಗ್ತಾನೆ. ಏನಣ್ಣ ನೀವು, ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಮಾಡೋಕ್ಕೆ ಈ ಥರ ಜಗಳ ಮಾಡ್ತಾರೆ ಯಾರಾದರೂ ಅಂತಾನೆ ಮೈ. ಆಗ ಮುತ್ತು ಎಲ್ರಿಗೂ ಕಾಫಿ ತಂದು ಕೊಡ್ತಾನೆ. ನಟರಾಜಂಗೆ ಕಾಫಿನ ನಾನೇ ಕೊಡ್ತೀನಿ ಅಂತಾಳೆ ಚಂದನ. ಬೇಡಮ್ಮ, ನಾನು ಕೊಡ್ತೀನಿ ಅಂತಾನೆ ಮುತ್ತು. ಬೇಡ ಅಣ್ಣ, ಅವ್ರು ಯಾಕೋ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಕಾಫಿ ಕೊಟ್ಟು ಅಂತಾಳೆ ಚಂದನ. ಈಚೆ ಚಂದನ ನಟರಾಜ್ಗೆ ಕಾಫಿ ತಂದು ಕಾಫಿ ಅಂತಾಳೆ. ಕಾಫಿ ತಗೋತಾರೆ ನಟರಾಜ. ಸಾರಿ, ನಿಮಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ ಗೊತ್ತು, ನೀವು ಅಷ್ಟೆಲ್ಲ ಹೇಳಿದ್ರು ನಿಮ್ಮ ಮಾತು ಕೇಳದೆ ನಾವು ಆ ಮನೆಗೆ ಹೋದ್ವಿ. ಎಷ್ಟೇ ಆದರೂ ಒಂದೇ ಕುಟುಂಬದವರಲ್ವಾ, ಸಂಬಂಧ ಬೆಳೆಸೋಕೋದ್ರೆ ಎಲ್ಲ ಮರೆತು ಒಪ್ಕೋತಾರೆ ಅಂತ ಅಂದ್ಕೊಂಡೆ, ಆದರೆ ನಿಮ್ಮ ಮಾತು ಕೇಳಬೇಕಿತ್ತು ಅಂತ ನನಗೆ ಗೊತ್ತಾಗ್ತಿದೆ. ಸಾರಿ, ತಪ್ಪಾಗಾಯ್ತು ಅಂತಾಳೆ ಚಂದನ. ಹೋಗಲಿ ಬಿಡಮ್ಮ, ಹಾವಿಗೆ ಹಾಲೆರೆದ್ರೆ ಅದ್ರ ಗುಣ ಬಿಡುತ್ತಾ? ನನ್ನ ಸೊಸೆಗೆ ಅವಮಾನ ಆಗಬಾರ್ದು ಅಂತ ಸ್ವಲ್ಪ ಆ್ಯಂಗ್ರಿ ಆಗಿತ್ತು ಅಷ್ಟೇ. ಆಗಿದ್ದಾಯ್ತು, ತಗೋ ಈ ವಡೆ ತಿನ್ನು ಅಂತ ಕೊಡ್ತಾರೆ ನಟರಾಜ. ಥ್ಯಾಂಕ್ಸ್ ಅಂತಾಳೆ ಚಂದನ. ನೀನು ಮಾತ್ರ ತಿನ್ನು, ಅವ್ರು ಯಾರಿಗೂ ಕೊಡಬೇಡ, ಅದಕ್ಕೂ ಕಿತ್ತಾಡ್ಕೊಂಡು ಸಾಯ್ತಾರೆ ಅಂತಾರೆ ನಟರಾಜ. ತಗೋ ಮೈ ತಿನ್ನು ಅಂತ ಚಂದನ ಮೈಗೆ ವಡೆ ಕೊಟ್ಟರೆ, ಆವಯ್ಯ ಕೊಟ್ಟಿದ್ದು ನನಗೆ ಬೇಡ ಅಂತಾನೆ ಮೈ. ಇವಾಗ ತಿಂತೀಯೋ ಇಲ್ವೋ ಅಂತಾಳೆ ಚಂದನ. ನೀವು ಕೊಡ್ತಿದ್ದೀರಾ ಅಂತ ತಿಂತೀನಿ ಅಷ್ಟೇ ಅಂತ ಮೈ ತಗೋತಾನೆ. ಚಂದನ ಆವಾಗ ಏನೋ ಹೇಳಬೇಕು ಅಂದ್ಯಲ್ಲ ಅಂತಾನೆ ಮುತ್ತು. ಅದೇ ಅಣ್ಣ, ಮ್ಯಾಟ್ರಿಮೋನಿಯಲ್ಲಿ ಒಂದು ಹೊಸ ಹುಡುಗಿ ಫೋಟೋ ಬಂದಿದೆ, ಹುಡುಗಿ ಚೆನ್ನಾಗಿದ್ದಾಳೆ, ಓದಿದ್ದಾಳಂತೆ, ಒಂದ್ಸಲ ಫೋಟೋ ನೋಡ್ತೀರಾ ಅಂತಾಳೆ ಚಂದನ. ರೇಣು ಓಕೆ ಅಂದಿದ್ದಾರಲ್ಲ, ಮತ್ತೆ ಬೇರೆ ನೋಡೋದು ಯಾಕೆ? ಹಾಗೆ ಅವರು ನನಗೂ ಹಿಡಿಸಿದ್ದಾರೆ, ಫೋನ್ ಮಾಡಿ ಓಕೆ ಅಂತ ಹೇಳಿಬಿಡಮ್ಮ ಅಂತಾರೆ ಮುತ್ತು. ಅಣ್ಣ, ಅವಳು ನಮ್ಮ ಮನೆಗೆ ಬೇಡ ಅಣ್ಣ ಅಂತಾನೆ ಮೈ. ಯಾಕೋ ಅಂತಾನೆ ಮುತ್ತು. ಅವಳಿಗೆ ಈ ಮನೆ ಕಂಡ್ರೆ ಇರಿಟೇಷನ್, ಅವಳು ಈ ಮನೆಗೆ ಬಂದರೆ ನಾವ್ಯಾರೂ ಚೆನ್ನಾಗಿರೋಕ್ಕಾಗಲ್ಲ ಅಂತಾನೆ ಹರಿ. ಹೌದಣ್ಣ, ನಾವೆಲ್ಲ ಒಟ್ಟಿಗೆ ಇರ್ತೀವಿ ಅಂತ ಅವರಿಗೆ ಗೊತ್ತಾದ ತಕ್ಷಣ ಅವ್ರ ಮುಖ ಸೀದೋಗಿರೋ ದೋಸೆ ಥರ ಆಯಿತು ಗೊತ್ತಾ ಅಂತಾನೆ ಕಂಟಿ. ಅಲ್ರ ಕಣ್ರೋ, ಅವಳನ್ನು ನೀವು ಯಾವಾಗ ನೋಡೋಕೆ ಹೋಗಿದ್ರಿ? ಅವತ್ತು ಅವ್ರ ಮನೆಯಿಂದ ವಾಪಸ್ ಬಂದಮೇಲೆ ಆ ಹುಡುಗಿ ಮತ್ತೆ ಸಿಕ್ಕಿಲ್ವಲ್ಲ ಅಂತಾನೆ ಮುತ್ತು. ಅದು ಫೋನಲ್ಲಿ ಗೊತ್ತಾಗಲ್ವಣ್ಣ, ಅವಳು ಕೂಡು ಕುಟುಂಬ ಇಷ್ಟ ಆಗಲ್ವಂತೆ, ನಾವೆಲ್ಲ ಸಪ್ರೇಟ್ ಆಗಿದ್ರೆ ಅಷ್ಟೇ ಈ ಮನೆಗೆ ಬರೋದಂತೆ ಅಂತಾನೆ ಹರಿ. ಹಾಗಂದ್ಲಾ ಅಂತಾನೆ ಮುತ್ತು. ಅಂಥವಳು ಈ ಮನೆಗೆ ಬರಬೇಕಾ? ನೀನು ಓಕೆ ಅಂದರೆ ನಮಗೇನು ಪ್ರಾಬ್ಲಮ್ ಇಲ್ಲ ಅಂತಾನೆ ಹರಿ. ಅವಳಿಗೆ ನಿಜವಾಗ್ಲೂ ನಮ್ಮ ಮನೆ ಹಿಡಿಸಿಲ್ವಾ ಅಥವಾ ನಾನು ಹಿಡಿಸಿಲ್ವಾ ಅಂತಾನೆ ಮುತ್ತು. ನನ್ನ ಮೇಲೆ ಡೌಟಾ ಅಂತಾನೆ ಹರಿ. ಹೋಗಲಿ ಬಿಡಿ, ಯಾರಿಗೆ ಗೊತ್ತು ಅವಳಿಗೆ ಯಾವ ಥರ ಹುಡುಗ ಬೇಕೋ ಏನೋ ಅಂತ ಮುತ್ತು ಅಲ್ಲಿಂದ ಹೋಗ್ತಾನೆ. ಈಚೆ ಚಂದನ ಕೂತಿರ್ತಾಳೆ. ಗಂಟೆ ಹರಿ ಮೊಯ್ಯು ಸಹ ಅಲ್ಲೇ ಕೂತಿರ್ತಾರೆ. ಆಗ ಮುತ್ತು ಬಂದು, ಹರಿ ಕಂಟಿ ಕೆಲ್ಸಕ್ಕೆ ಹೋಗಲ್ವಾ ಅಂತಾನೆ. ಇಲ್ಲ ಅಣ್ಣ, ನಾನಿವತ್ತು ರಜಾ ಹಾಕಿದ್ದೀನಿ ಅಂತಾನೆ ಹರಿ. ರಜಾನ ಯಾಕೆ ಅಂತಾನೆ ಮುತ್ತು. ಅಣ್ಣ, ಅದೇ ನಾನು ಮ್ಯಾಟ್ರಿಮೋನಿಯಲ್ಲಿ ಹೊಸ ಹುಡುಗಿ ಬಗ್ಗೆ ಹೇಳಿದ್ನಲ್ಲ, ನೋಡೋಣವಾ ಅಲ್ವಾ ಅಂತಾಳೆ ಚಂದನ. ಈಗ ಬೇಡಮ್ಮ, ಎಲ್ರಿಗೂ ಕೆಲಸ ಇರುತ್ತೆ, ಬರೀ ಹುಡುಗಿ ನೋಡೋದೇ ಕೆಲಸ ಮಾಡಿಕೊಂಡ್ರೆ ಹೇಗೆ ಅಂತಾನೆ ಮುತ್ತು. ಹುಡುಗಿ ತುಂಬ ಚೆನ್ನಾಗಿದ್ದಾಳೆ, ನೀವು ಒಂದ್ಸಲ ಅವಳ ಫೋಟೋ ನೋಡಿ, ನಿಮಗೆ ಪಕ್ಕ ಮ್ಯಾಚ್ ಆಗ್ತಾಳೆ ಅಂತಾಳೆ ಚಂದನ. ನೀವೆಲ್ಲ ನೋಡಿದಿರಲ್ಲ, ಸಾಕಮ್ಮ, ನಾನು ಎಷ್ಟು ಸಲ ಅಂತ ಹೋಗಿ ಹುಡುಗಿನ ನೋಡ್ಕೊಂಡು ವಾಪಸ್ ಬರಲಿ, ಉತ್ತರ ಮಾತ್ರ ಹುಡುಗ ಇಡ್ಸಿಲ್ಲ ಅಂತಾನೆ ಬರುತ್ತೆ ಅಂತಾನೆ ಮುತ್ತು. ಅದು ಯಾರು ತೋರಿಸು, ನಮ್ಮ ಅಣ್ಣ ಯಾಕೆ ಇಷ್ಟ ಆಗಲ್ಲ ಅಂತ ಕೇಳ್ತೀನಿ ಅಂತಾನೆ ಹರಿ. ನನಗೆಲ್ಲ ಗೊತ್ತು ಕಣೋ, ನಾನು ನಿಮ್ಮಣ್ಣ ಎದೆ ಮೇಲೆ ಇಟ್ಕೊಂಡು ಬೆಳೆಸ್ದವನಿಗೆ ನಿಮ್ಮ ಎದೆ ಭಾಷೆ ಅರ್ಥ ಆಗಲ್ಲ ಅಂದ್ಕೊಂಡಿದ್ದೀರಾ ಅಂತಾನೆ ಮುತ್ತು. ಈ ಸಲ ಈ ಹುಡುಗಿ ಪಕ್ಕ ಓಕೆ ಆಗುತ್ತೆ ಅಂತಾಳೆ ಚಂದನ. ಮಧ್ಯಾಹ್ನ ಕೆಲಸದಿಂದ ಬೇಗ ಬರ್ತೀನಿ, ಆವಾಗ ಮಾತಾಡೋಣ ಅಂತ ಮುತ್ತು ಹೋಗ್ತಾನೆ.
ಅತ್ತಿಗೆ ಅಣ್ಣ ಯಾಕೋ ಇಂಟ್ರೆಸ್ಟ್ ತೋರಿಸೋ ಹಾಗೆ ಕಾಣ್ತಿಲ್ಲ ಅಂತಾನೆ ಮುಯಿ. ಹಾಗಂತ ಸುಮ್ಮನಿರೋದಕ್ಕಾಗಲ್ಲ. ಭಾರತಿ ಮದುವೆ ಆಗೋಕ್ಕೂ ಮುಂಚೆ ಅಣ್ಣನ ಮದುವೆ ಮಾಡಬೇಕು ಅಂತಾನೆ ಕಂಟಿ. ಆಗ ಹರಿ ಮತ್ತು ಕಂಟಿ ಮತ್ತೆ ಜಗಳ ಶುರು ಮಾಡ್ತಾರೆ. ನೀವು ಹೀಗೆ ಆಡ್ತಿದ್ರೆ ನಾನು ಇನ್ಮೇಲಿಂದ ಯಾವುದಕ್ಕೂ ತಲೆ ಹಾಕಲ್ಲ ಅಂತಾಳೆ ಚಂದನ. ಸಾರಿ ಅತ್ತಿಗೆ ಅಂತಾರೆ ಇಬ್ಬರು. ಕಂಟಿ ಅಣ್ಣ ಹೇಳಿದ್ದು ಸರಿನೇ. ಭಾರತಿ ಮದುವೆಗೂ ಮುಂಚೆ ಮುತ್ತು ಅಣ್ಣನ ಪಕ್ಕ ಒಂದು ಹುಡುಗಿ ಇರಬೇಕು ಅಂತಾನೆ ಮುಯಿ. ಹಾಗಾದರೆ ಆ ಹುಡುಗಿಗೆ ಫೋನ್ ಮಾಡಿ ಯಾವಾಗ ಮೀಟ್ ಮಾಡ್ಬೋದು ಅಂತ ಕೇಳಲ್ಲ ಅಂತಾಳೆ ಚಂದನ. ಕೇಳಿ ಅಣ್ಣನ ಒಪ್ಸೋ ಜವಾಬ್ದಾರಿ ನಂದು ಅಂತಾನೆ ಹರಿ. ಸರಿ ಅಂತ ಚಂದನ ಫೋನ್ ತಗೊಂಡು ಹುಡುಗಿಗೆ ಕಾಲ್ ಮಾಡ್ತಾಳೆ. ಈಚೆ ಚಂದನ ದೇವಸ್ಥಾನಕ್ಕೆ ಬಂದಿರ್ತಾಳೆ. ಅಲ್ಲಿ ಭಾರತಿನೂ ಬಂದಿರ್ತಾಳೆ. ಭಾರತಿ ಚಂದನ ನೋಡಿ ಸ್ಮೈಲ್ ಮಾಡಿದರೆ ಚಂದನ ಮುಖ ತಿರ್ಸ್ಕೊತಾಳೆ. ನಂತರ ಚಂದನ ಈಚೆ ಬಂದು ಕೂತಿರ್ತಾಳೆ. ಅಲ್ಲಿ ಭಾರತಿ ಬಂದು ಕೂತ್ಕೋತಾಳೆ. ಚಂದನ ಆಚೆ ನೋಡ್ತಾಳೆ. ಯಾಕೆ ಚಂದನ ನನ್ನ ಹತ್ರ ಮಾತಾಡಲ್ವಾ ಅಂತಾಳೆ ಭಾರತಿ. ಮಾತಾಡೋಕೆ ಏನಿದೆ ಅಂತಾಳೆ ಚಂದನ. ನನಗೆ ಗೊತ್ತು, ನಮ್ಮ ಮನೆಯವರಿಂದ ನಿಮಗೆ ತುಂಬ ಅವಮಾನ ಆಗಿದೆ. ನನ್ನ ಮನಸ್ಸಿಗೂ ತುಂಬ ಕಷ್ಟ ಆಗ್ತಿದೆ. ಆದರೆ ನನ್ನ ಕಣ್ಣೀರಿಗೆ ನಮ್ಮ ಮನೇಲಿ ಯಾವ ಬೆಲೆನೂ ಇಲ್ಲ ಅಂತ ಗೊತ್ತಲ್ವ ಚಂದನ ನಿನಗೆ ಅಂತಾಳೆ ಭಾರತಿ. ಮುಗ್ದಿರೋ ಅಧ್ಯಯನ ಮತ್ತೆ ತೆಗಿಬೇಡ ಭಾರತಿ, ಅದ್ರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಅಂತಾಳೆ ಚಂದನ. ಸರಿ ನಾನು ಹೋಗ್ತೀನಿ ಅಂತಾಳೆ ಭಾರತಿ. ಹೋಗೋಳು ಸುಮ್ಮನೆ ಹೋಗಬೇಕಿತ್ತು, ನನ್ನ ಯಾಕೆ ಮಾತಾಡ್ಸೋಕೆ ಬಂದೆ ನೀನು ಅಂತಾಳೆ ಚಂದನ. ಈಗಲೂ ನನ್ನಮ್ಮ ನನ್ನ ಜೊತೆ ಬಂದಿದ್ದಾಳೆ. ಅವಳು ಕಣ್ ತಪ್ಪಿಸಿ ನಿನ್ನ ಹತ್ರ ಮಾತಾಡಬೇಕು ಅಂತ ಬಂದಿದ್ದೀನಿ. ಅವಳೇನಾದರೂ ನನ್ನ ನೋಡಿದರೆ ದೊಡ್ಡ ರಾದ್ಧಾಂತನೇ ಮಾಡಿಬಿಡ್ತಾಳೆ ಅಂತಾಳೆ ಭಾರತಿ. ಯಾವಾಗಲೂ ಇನ್ನೊಬ್ಬರ ಕಣ್ ತಪ್ಪಿಸಿ ಓಡಾಡದೆ ನಿನ್ನ ಜೀವನ ಅನಿಸುತ್ತೆ. ನಿನಗೋಸ್ಕರ ನೀನು ಯಾವಾಗಲೂ ಬದುಕಬೇಡ ಸರಿನಾ. ನಿನ್ನಮ್ಮ ನಿನ್ನ ನೋಡಿ ಬೈಯೋಕ್ಕೂ ಮುಂಚೆ ಇಲ್ಲಿಂದ ಹೊರಟೋಗು ಅಂತಾಳೆ ಚಂದನ. ಆಗ ಕಾತ್ಯಾಯನಿ ಬಂದು, ಏಯ್ ಹಾಳಾದವಳೆ, ಮನೇಲಿ ನಿನ್ನ ಬೇಳೆ ಬೇಯಲಿಲ್ಲ ಅಂತ ಇಲ್ಲಿ ಬಂದು ನನ್ನ ಮಗಳ ತಲೆ ತಿರ್ಗಿಸ್ಕೋಕೆ ನೋಡ್ತಿದ್ದೇನೆ. ಏಯ್ ಏನೇ ದುರ್ಗುಟ್ಕೊಂಡು ನೋಡ್ತೀಯಾ, ನಿನಗೆ ಮಾಡೋ ಕೆಲಸ ಇಲ್ವಾ, ನನ್ನ ಮಗಳ ಹತ್ರ ಮಾತಾಡೋಕ್ಕೆ ಕಾಯ್ತಿರ್ತೀಯ ಅಲ್ವಾ ಅಂತಾರೆ ಕಾತ್ಯಾಯನಿ. ನೋಡಿ ಇದು ದೇವಸ್ಥಾನ, ಸ್ವಲ್ಪ ಮರ್ಯಾದೆಯಿಂದ ನೋಡಿಕೊಂಡ್ರೆ ಒಳ್ಳೆಯದು ಅಂತಾಳೆ ಚಂದನ. ಲೇ ನನ್ನ ಮಗಳ ಬದುಕನ್ನು ಕೆದ್ಕೋಕೆ ಬಂದಿರೋ ಕೋಳಿ ನಿನ್ನ ಕುತ್ತಿಗೆ ಮುರಿಯೋದು ಬಿಟ್ಟು ನಿನಗೆ ಮರ್ಯಾದೆ ಬೇರೆ ಕೊಡಬೇಕೇನೆ ಅಂತಾರೆ ಕಾತ್ಯಾಯನಿ. ನೋಡಿ ನಾನು ದೇವಸ್ಥಾನಕ್ಕೆ ಬಂದಿರೋದು ಅರ್ಚನೆ ಮಾಡಿಸೋದಕ್ಕೆ, ನಿಮ್ಮ ಜೊತೆ ಜಗಳ ಮಾಡೋಕ್ಕಲ್ಲ. ನಿಮ್ಮ ಮಗಳೇ ಬಂದು ನನ್ನ ಹತ್ರ ಮಾತಾಡಿದ್ದು, ಬೇಕಿದ್ರೆ ಕೇಳಿ. ಹಳೆ ವಿಷಯ ಎಲ್ಲ ಯಾಕೀಗ? ನಿಮ್ಮ ಮಗಳನ್ನ ನೀವು ಕೊಡಲ್ಲ ಅಂತ ಹೇಳಿದ್ರಲ್ವಾ, ಮತ್ತ್ಯಾಕೆ ನಮ್ಮ ತಂಟೆಗೆ ಬರ್ತಿದ್ದೀರಾ? ಮುಗ್ದೋಗಿರೋದನ್ನು ಕೆದ್ಕೋ ಅಭ್ಯಾಸ ನಮಗಿಲ್ಲ ಅಂತಾಳೆ ಚಂದನ. ರಾಜಮನೆತನದ ಫ್ಯಾಮಿಲಿ ನೋಡು ನಿಮ್ಮದು ಅಂತಾರೆ ಕಾತ್ಯಾಯನಿ. ರಾಜಮನೆತನ ಅಲ್ಲದೆ ಇರ್ಬೋದು, ಆದರೆ ಒಳ್ಳೆ ಫ್ಯಾಮಿಲಿನೇ ಅಂತಾಳೆ ಚಂದನ. ಆ ಕಿತ್ತು ಹೋಗಿರೋ ಮನೆ ಬಗ್ಗೆ ಜನ ಮಾತಾಡ್ತಾರೆ ಅಂತಾರೆ ಕಾತ್ಯಾಯನಿ. ಅದು ನಿಮ್ಮ ಬಾಯಿಂದನೇ ಆಗಿರೋದು. ಇಷ್ಟು ವರ್ಷದಿಂದ ಆ ಮನೆ ಬಗ್ಗೆ ತಪ್ಪಾಗಿ ಮಾತಾಡ್ಕೊಂಡು ಬಂದಿರೋದಕ್ಕೆ ನೀವು ಇಷ್ಟು ದಿನ ನಾನೇ ಆ ಮನೆಯಲ್ಲಿದ್ದೀನಿ, ಆ ಮನೆಯವರು ಹೇಗೆ ಅಂತ ನನಗೆ ಗೊತ್ತು ಅಂತಾಳೆ ಚಂದನ. ಅಪ್ಪ ಬೆಡ್ ಮೇಲೆ ಬಿದ್ದುಕೊಂಡು ಸಾಯ್ತಿದ್ರು ಮನೆ ಬಿಟ್ಟು ಓಡ್ ಬಂದವಳು ನೀನು. ನಮ್ಮಂಥ ಮರ್ಯಾದಸ್ಥರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೇನೆ ಇದೆ? ಯಾವತ್ತಾದರೂ ನನ್ನ ಮಗಳ ಜೊತೆ ಮಾತಾಡೋದು ಗೊತ್ತಾಯಿತು ಆವಾಗ ಇದೆ ನಿನಗೆ. ಲೇ ಹಾಳಾದವಳೆ, ಈ ದರಿದ್ರದವಳ ಹತ್ರ ನಿಂದೇನೆ ಮಾತು, ನಡಿಯ ಮನೆಗೆ ಅಂತ ಭಾರತಿನ ಎಳ್ಕೊಂಡು ಹೋಗ್ತಾರೆ ಕಾತ್ಯಾಯನಿ. ಈಚೆ ಮನೇಲಿ ಹರಿಕಂಠಿ ಮೈ ಇರ್ತಾರೆ. ಆಗ ಮುತ್ತು ಕೆಲಸ ಮುಗಿಸ್ಕೊಂಡು ಬರ್ತಾನೆ. ಏನ್ರೋ ಎಲ್ಲರೂ ಹಾಕಿ ಕೂತಿದ್ದೀರಾ, ಚಂದನ ಎಲ್ಲಿ ಅಂತಾನೆ ಮುತ್ತು. ದೇವಸ್ಥಾನಕ್ಕೆ ಹೋಗಿದ್ರಣ್ಣ ಅಂತಾನೆ ಮೈ. ಒಬ್ಬರೇ ಹೋದ್ರಾ, ನೀನು ಹೋಗೋದಲ್ವೇನೋ ಜೊತೆಗೆ ಅಂತಾನೆ ಮುತ್ತು. ಯಾಕೆ ಟೆನ್ಷನ್ ಮಾಡ್ಕೋತೀಯಾ, ದುಬೈಗೆ ಹೋಗಿಲ್ಲ, ಹೋಗಿರೋದು ಇಲ್ಲೇ ಪಕ್ಕದ ದೇವಸ್ಥಾನಕ್ಕೆ ಅಂತಾನೆ ಹರಿ. ಸರಿ ಅಂತ ಮುತ್ತು ಒಳಗೋಗ್ತಾನೆ. ಅಣ್ಣ ಮುತ್ತಣ್ಣ ಬೇಗ ಮನೆಗೆ ಬಂದಿದ್ದಾನೆ, ಹುಡುಗಿ ನೋಡೋಕೆ ಹೋಗೋದು ಪಕ್ಕ ಅಂತಾನೆ ಮೈ. ಅತ್ತಿಗೆ ಮನೇಲಿಲ್ಲ, ಯಾರು ಅಣ್ಣಂಗೆ ಹೇಳೋದಪ್ಪ ಅನ್ನುವಾಗ ಚಂದನ ಮನೆಗೆ ಬರ್ತಾಳೆ. ಮುತ್ತುನು ಬರ್ತಾನೆ. ಅಣ್ಣ ಪ್ರಸಾದ ತಗೊಳ್ಳಿ, ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿದೆ ಅಂತಾಳೆ ಚಂದನ. ಅಣ್ಣನ ಕೇಳು ಅಂತ ಮೈ ಚಂದನಿಗೆ ಸನ್ನೆ ಮಾಡ್ತಾಳೆ. ಏನಂತಮ್ಮ ಅಂತಾನೆ ಮುತ್ತು. ಅದೇ ಅಣ್ಣ ಹುಡುಗಿ ನೋಡೋ ವಿಷಯ ಅಂತಾಳೆ ಚಂದನ. ಬೇಡ ಅಂತ ಹೇಳಿದ್ನಲ್ಲಮ್ಮ, ಒಂದು ಹುಡುಗಿ ಒಪ್ಪಲಿಲ್ಲ ಅಂತ ಇನ್ನೊಂದು ಹುಡುಗಿನ ಅರ್ಜೆಂಟಾಗಿ ಯಾಕೆ ನೋಡಬೇಕು ಅಂತಾನೆ ಮುತ್ತು. ನಾವು ಹುಡುಗಿ ಮನೆಗೆ ಹೋಗೋದು ಬೇಡ, ಬರೀ ಹುಡುಗಿ ಹತ್ರನೇ ಮಾತಾಡ್ಬೋದು ಅಣ್ಣ. ಹುಡುಗಿ ಹತ್ರ ನಾನು ಫೋನಲ್ಲಿ ಮಾತಾಡಿದ್ದೀನಿ, ಕಾಫಿ ಶಾಪ್ಗೆ ಬರ್ತಾಳಂತೆ, ಅಲ್ಲೇ ಮಾತಾಡ್ಬೋದು ಅಂತಾಳೆ ಚಂದನ. ದೊಡ್ಡ ದೊಡ್ಡ ಶ್ರೀಮಂತರು ಬರ್ತಾರಲ್ಲ, ಅದು ತಾನೇ ಅದು ಅಂತಾನೆ ಮುತ್ತು. ಯಾರು ಬಂದರೆ ಏನಣ್ಣ, ನಾವೇನು ಬಿಸ್ನೆಸ್ ಮಾಡೋಕೆ ಹೋಗ್ತೀವ, ಅಲ್ಲಿ ಪ್ರೈವೇಸಿ ಇರುತ್ತೆ ಅಲ್ವಾ, ನೀನು ಹುಡುಗಿ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ಬೋದು ಅಂತಾನೆ ಹರಿ. ಅಲ್ಲಿ ಒಂದೊಂದು ಕಾಫಿಗೆ 100 ರೂಪಾಯಿ ಇದೆ ಅಂತಲ್ಲ ಅಂತಾನೆ ಮುತ್ತು. ನೀನು ಕಾಫಿ ಕುಡಿಯೋಕೆ ಹೋಗ್ತಾ ಇರೋದು ಅಂತಾನೆ ಕಂಟಿ. ಆದರೂ ಯಾಕೋ ಸರಿ ಅನ್ನಿಸ್ತಿಲ್ಲ ಅಂತಾನೆ ಮುತ್ತು. ನಾನು ಹುಡುಗಿ ಹತ್ರ ಬರ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ ಅಂತಾಳೆ ಚಂದನ. ಅತ್ತಿಗೆ ಅಣ್ಣಂಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ, ಒತ್ತಾಯ ಮಾಡೋದು ಬೇಡ ಅಂತಾನೆ ಮೈ. ಸರಿ ನಿಮ್ಗಿಷ್ಟ ಇಲ್ಲ ಅಂದರೆ ಬೇಡ ಅಣ್ಣ, ಬರಲ್ಲ ಅಂತ ಕಾಲ್ ಮಾಡಿ ಹೇಳ್ತೀನಿ ಅಂತಾಳೆ ಚಂದನ. ಇರಮ್ಮ ಅಂತಾನೆ ಮುತ್ತು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.